ಹಾಂ, ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ ನಾನು ಒಂದೆರಡು ಮ್ಯಾರೇಜ್ ತೊಗೊಂಡಿದ್ದೆ. ಆದ್ದರಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ಫಸ್ಟು ನನ್ನ ದುಡಿಮೆ ನೋಡಬೇಕಾಗಿತ್ತು. ಚೆನ್ನಾಗಿ ದುಡಿದ್ರೇ ನನ್ನ ಮಗನಿಗೆ, ನನಗೆ, ಮನೆಗೆ, ನನ್ನ ನಂಬಿ ಬಂದಿರೋ ನನ್ನ ಕೆಲಸಕ್ಕೆ ಅಂತ ಬಂದಿರೋ ಹುಡುಗರಿಗೆ ಎಲ್ಲರಿಗೂ ದುಡ್ಡು ಕೊಡಬೇಕಾಗಿರೋದ್ರಿಂದ ನಾನು ಕಷ್ಟಪಟ್ಟು ದುಡಿಬೇಕಾಗಿತ್ತು. ವಿಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅದು ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಆದ್ದರಿಂದ ಅದನ್ನು ಹಾಕ್ತಾಯಿದ್ದೀನಿ. ಮುಂದಕ್ಕೆ ವಿಡಿಯೋ ಮಾಡೋಕ್ಕೆ ಅಂತಲೇ ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಆಗ್ತಾಯಿಲ್ಲ. ಒಂದು ಸ್ವಲ್ಪ ದಿನ ನೋಡಿ ಮಾಡಿ ಮನೆಯೆಲ್ಲ ಚೇಂಜ್ ಮಾಡಬೇಕು. ನಮ್ಮ ಹತ್ರ ಇರೋ ಅಷ್ಟು ದುಡ್ಡಿಗೆ ಎಲ್ಲೂ ಮನೆ ಸಿಗ್ತಾಯಿಲ್ಲ. ನಾನು ಕೇಳೋದೊಂದೇ, ಯಾರು ಉಳ್ಳಾಳ ಕಡೆ ಯಾರ್ದಾರ ಮನೆ ಇದ್ದರೆ ಪ್ಲೀಸ್ ನನಗೆ ಅಪ್ಡೇಟ್ ಮಾಡಿ. ನನ್ನ ನಂಬರ್ನ ಕಮೆಂಟಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಹಾಕ್ತೀನಿ. ಪ್ಲೀಸ್ ಯಾರು ಇತ್ತು ಅಂದರೆ ಪ್ಲೀಸ್ ಅಪ್ಡೇಟ್ ಮಾಡಿ. ಇದೇ ಫಸ್ಟ್ ಲಾಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಯಾರು ಇತ್ತು ಅಂದರೆ ಅಪ್ಡೇಟ್ ಮಾಡಿ. ನಾವು ಒಂದು ಸ್ವಲ್ಪ ನನ್ನ ಮಗನಿಗೂ ಹತ್ರ ಆಗಲಿ ಅಂದ್ಬಿಟ್ಟು ಉಳ್ಳಾಳ ಕಡೆ ನೋಡ್ತಾಯಿದ್ದೀವಿ. ಪ್ಲೀಸ್ ಯಾರು ಇದ್ದರೆ ಅಪ್ಡೇಟ್ ಮಾಡಿ. ನನಗೊಂದು ಅಂಗಡಿನ ಹುಡುಕ್ತಾ ಇದ್ದೀನಿ. ನಾವು ಇವಾಗ ತುಂಬ ದೊಡ್ಡದು ಐಟಮ್ಗಳು ಜಾಸ್ತಿ ಆಗಿದೆ ಮತ್ತು ಮನೇನೂ ಎರಡು ಹುಡುಕ್ತಾ ಇದ್ದೀನಿ. ಯಾರು ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಹುಡುಕ್ತಾ ಇದ್ದೀವಿ. ಸಿಕ್ತು ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ ವಿಡಿಯೋದಲ್ಲಿ. ನನ್ನ ಮಗನಿಗೋಸ್ಕರ ಏನೇನು ತಂದಿದ್ದೆ ಅಂತ ನೀವು ನೋಡ್ಬೋದು. ಚಡ್ಡಿ ಜೋಗಾಗಿ ಇಟ್ಕೊಂಡು ಹೋಗ್ಬೋದು. ಆಮೇಲೆ ಲೈಟಿಂಗ್ ಬಿಡುತ್ತಿದೆ. ಇದು ಮೊಬೈಲ್ ಮಿಷಿನ್ ಎರಡಿದೆ. ಅದು ಎರಡು ಥರ ಇದೆ. ಇದು ನನ್ನ ಮಗುವಿಗಿಂತ ನನ್ನ ಹೆಂಡ್ರ ಆಟಾಡೋಕ್ಕೆ ಅಂತ ಇಟ್ಕೊಂಡ್ಬಿಟ್ಟವಳೆ. ಚೆನ್ನಾಗಿದೆ. ಅದು ಇದು ನಾನು ಅವಾಗ ಜಮಾನದಲ್ಲಿ ತಂದಿದ್ದೆ. ಅಲ್ಲಿ ಮೇಲೆ ಎಲ್ಲ ಐಟಮು ತೊಗೊಬಂದೆ ನನ್ನ ಮಗನಿಗೆ. ನಾನು ಯಾರನ್ನೂ ಒಂದಷ್ಟು ಜನ ಕಮೆಂಟ್ ಆಗ್ತಾಯಿದ್ರಿ, ಕರೆದಿಲ್ಲ. ಅವ್ರು ಆಲ್ರೆಡಿ ಬಂದು ಮಗುನ ನೋಡ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಯಾವಾಗಲೂ ಇನ್ವಿಟೇಷನ್ ಕೊಟ್ಟು ಮನೆಯವ್ರನ್ನೇ ಕರಿಬೇಕು ಅನ್ನೋದಿಲ್ಲ. ನಾನು ಕರೆಯೋದು ಇಲ್ಲ. ಇನ್ನು ಅದು ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ ಹೇಳ್ತಾಯಿದ್ದೀನಿ. ನನಗೆ ತುಂಬ ಅನಿಸುತ್ತೆ, ಯಾವಾಗಲೂ ಕರೀಲೇಬೇಕು ಅನ್ನೋದೇನಿಲ್ಲ. ಎಲ್ಲರನ್ನೂ ಒಂದು ಫ್ಯಾಮಿಲಿ ಮಗುನ ನೋಡಬೇಕು ಅಂತ ಆಸೆ ಇರೋರು ಬರ್ಬೋದು. ಕರೆದು ನನ್ನ ಮಗನ ತೋರಿಸ್ಬೇಕು ಅಂತ ಆಸೆ ಇಲ್ಲ ನನಗೆ. ಎಲ್ಲರಿಗೂ ನನಗಿಷ್ಟ ಇರೋದೇನು ಅಂದರೆ ಅವನನ್ನು ತುಂಬ ಚೆನ್ನಾಗೇ ಬೆಳೆಸಬೇಕು ಅಂತ ನನಗಾಸೆ. ಆದ್ದರಿಂದ ಕಷ್ಟಪಟ್ಟು ದುಡಿದು ನಾನು ಸಾಕಬೇಕು. ಇರೋದು ಏನೋ ಹೇಳ್ಬಿಡ್ತೀನಿ, ನಾನು ಝೀರೋಯಿಂದನೇ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಫಸ್ಟಿಂದ ಹೇಳ್ತಾಯಿದ್ದೀನಿ, ಕಷ್ಟಪಟ್ಟು ಅಂದಿದೆ ಅಂತಕ್ಕೆ ಅಂದರೆ ನನ್ನ ಫೀಲ್ಡಲ್ಲಿ ಈಸಿಯಾಗಂತೂ ಕೆಲಸ ಬರಲ್ಲ. ದುಡಿದ್ರೇ ದುಡ್ಡು. ನಮ್ಮ ಹತ್ರ ಇವಾಗ ಎಷ್ಟಿದೆಯೋ ಅಷ್ಟರಲ್ಲೇ ಖರ್ಚು ಮಾಡಿ ಇದು ಮಾಡ್ತಾಯಿದ್ದೀವಿ. ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ನಾನು ಆಲ್ರೆಡಿ 2 ಗೋಡನ್ ಆಗಿಬಿಟ್ಟಿದೆ. ಅಂತಕ್ಕೆ ಅಂದರೆ ಚಿಕ್ಕದೇ ನನಗೆ ಸಿಕ್ಕಿದ್ದು ನನ್ನ ಬಜೆಟಲ್ಲಿ. ಹಿಂಗಾಯಿತು. ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ಪ್ಲೀಸ್ ಏನಾರ ತಪ್ಪಾಗಿದ್ದರೆ ಬೇಜಾರು ಮಾಡ್ಕೊಬೇಡಿ. ನನ್ನ ವೀಡಿಯೋ ಎಷ್ಟಾಗತ್ತೆ ಅಷ್ಟು ಮಾತಾಡಿ ಕೊಡ್ತಾಯಿದ್ದೀನಿ. ಆಮೇಲೆ ಅಷ್ಟೇ. ಇವಾಗ ನನಗೆ ಸಾರಿ ಕೇಳ್ತಾರಂತೆ. ಅದು ನನ್ನ ಬಾಯಲ್ಲಿ ಸಾರಿ ಅಂತ ಬಂದ್ಬಿಟ್ರೆ ರೆಕಾರ್ಡ್ ಬ್ರೇಕ್ ಆಗಿರುತ್ತೆ. ಏನಾಗುತ್ತೆ, ಇದು ನನ್ನ ಮಗುವಿಗಿಂತ ಲೈಟ್ ಆಫ್ ಮಾಡಲ್ಲ. ಹಾಂ, ಬೇಡ ಅನ್ಸುತ್ತೆ. ಮಾಡಿ, ಅವನು ಹೆದರ್ಕೊಂತಾನೆ ಬೇಗ. ಸಾಕು ಆನ್ ಮಾಡಿ.
ನೆಂಟ್ರೆ ಆಟ ಆಡ್ಕೊಂತಿರ್ತಾಳೆ ಇದರಲ್ಲಿ, ಏನಿಲ್ಲ. ಅದಕ್ಕೆ ಎತ್ಕೊಂಡು ಇದು ಹೋಗ್ತೀನಿ. ಚೆನ್ನಾಗಿದೆ ಕಾರ್, ಏನು ಬೈಕ್. ನೆಕ್ಸ್ಟ್ ಇದು ನನಗೆ, ಇದು ನಂದು. ಈ ಫ್ಯಾನ್ ಆಯಿತಾ, ಇದು ನಂದು. ಇದು ರಬ್ಬರ್ ಶಾಕ್ ಅಬ್ಸರ್ ಎಲ್ಲ ಐತಿತ್ತು. ಇದು ಬಬಲ್ ಮಿಷನ್. ಪೆಂಗ್ವಿನ್, ಇದು ಡಿ ಜೆ ಪೆಂಗ್ವಿನ್. ಇದು ಹೋಗುತ್ತೆ ನೋಡಿ. ಇದು ಪಿಯಾನೋ, ಸೌಂಡ್ ಮಾಡಿದ್ರೆ ನನ್ನ ಮಗ ಎದ್ದೇಳ್ತಾನೆ. ಇದೊಂದಿದೆ ಆಟ ಆಡೋದು. ಇದು ಬಿಟ್ಟರೆ ಇದರಲ್ಲಿ ಕ್ಯಾಮ್ರಾ ಮತ್ತು ಫಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಚೆನ್ನಾಯ್ತಿದೆ ಅಂತ. ಓಪನ್ ಮಾಡಬೇಕು. ಇದ್ರದ್ದು ಫಾಗ್ ಎಷ್ಟಾಯ್ತು ಇದಕ್ಕೆಲ್ಲ? ಫಾಗ್ದು ಲಿಕ್ವಿಡ್ ಒಂದು ಸಿಕ್ಕಿಲ್ಲ, ಅದಕ್ಕೆ ವಾಪಸ್ ಕೊಟ್ಟು ತಿರ್ಗಾ ತಗೊಂಬರ್ಬೇಕು. ನನ್ನ ಫ್ರೆಂಡ್ ಅಂಗಡಿನೇ. ಟೋಟಲ್ 4,480 ರೂಪಾಯಿನೂ ಆಯಿತು. ನನ್ನ ಮಗ ಅಲ್ವಾ, ಬರ್ತೀನಿ. ಇನ್ನು ಎಷ್ಟು ಒಂದು ವರ್ಷ ತನಕ ಆಡ್ಬೋದು ಇದೆಲ್ಲ. 2 ತಿಂಗಳು ಸಾಲಲ್ಲ ನಮಗೆ. ಅವ್ನು ಇವಾಗ ಕಲ್ತ್ಕೊಂತ ನೋಡ್ತಾ ಇರೋದೆಲ್ಲನೂ. ಬೈಗಾಕತ್ತೆ. ಹಾಂ, ಇಷ್ಟು ಬೇಗ ಎಲ್ಲ ಆಟ ಆಡ್ಬಿಡ್ತಾನ. ಅದು ಸುಹಾಸ್ ನನ್ನ ಮಗ. ಇದು ನನ್ನ ನೆಂಟರು ಕೊತ್ತಿ ಬರ್ತಾರೆ. ಈಗ ನನ್ನ ಹೆಂಡತಿ ಡೈಲಿ ತಿನ್ಕೊತಾಳೆ. ಭಾನುವಾರದೊತ್ತು 4 ಸತಿ ತಿಂತಾಳೆ. ಎಂಥದ್ದು ವಾರದಲ್ಲಿ 4 ಸತಿ ತಿಂತಾಳೆ. ಬರೀ ಸುಳ್ಳು ಹೇಳ್ತೀರ. ಇದು ನನಗೆ ಇಷ್ಟ ಆಗಿದ್ದು. ಈಗ ನಾನು ಮಾಡಿಕೊಂಡು ಕೆಲಸ ಮಾಡ್ಬೇಕಾದ್ರೆ ಫ್ಯಾನ್ ಇಲ್ಲ ಅಂದರೆ ಅಯ್ಯೋ. ಸುಮ್ಮನೆ ಅವನಿಗೆ ಅಂತ ತಂದಿರೋದು ಅಷ್ಟೇ, ಎಲ್ಲ ನೀವೇ ತೊಗೊಂಡೋಗ್ತಿದ್ದೀರಾ. ಯಾವುದು ತೊಗೊಂಡೋಯ್ತಲ್ಲ, ಬರೀ ಸುಳ್ಳು ಹೇಳ್ತಾಳೆ. ಇದನ್ನ ಎತ್ಕೊಂಡಿದ್ದಕ್ಕೆ ಡೈಲಾಗ್ ಹೊಡಿತಾಳೆ. ನಿನಗೆ ಕೊಡ್ತೀನಿ ಬಿಡು, ನನಗೆ ಗೊತ್ತು. ಅದಲ್ಲ ಫ್ಯಾನು, ಅದು ತೊಗೊಂಡೋಗಿ. ಇವಾಗ ಏನು ಯೂಸ್ ಇಲ್ಲ. ಆಮೇಲೆ ಇಸ್ಕೊಂತಾಳೆ. ಇದು ಚಾರ್ಜಬಲ್ ಬೇರೆ. ಖಾತೆ ನಾನು ಸ್ವಾಮೀಜಿ, ಅವನು ಯಾರೋ ಸ್ವಾಮೀಜಿ ಮಾಡ್ತಾನಲ್ಲ, ಯಾರದು? ಅದೆಲ್ಲ ರೀಲ್ಸ್ ಎಲ್ಲ ಹಾಕ್ತಿರ್ತಾರೆ ಆ ಥರ ನೋಡು. ನಾನು ಟೇಸ್ಟ್ ಮಾಡಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂತಾನೆ. ಆ ಥರ ಆಯ್ತು ಕತೆ. ಇದು ನಾವು ಅಲ್ಲಿ ಗಂಟೆ ಟೆಕ್ಸೋದು ಬೇಡ ಅಂದ್ರೆ ನಾವು ನಮ್ಮ ಬಾಸ್ ಮಲಗವ್ರೆ. ಟೈಮು 6 ಗಂಟೆ ಆಯ್ತಾಯ್ತು. ಇವಾಗ ಮನ್ಗವನು. ನಡೀರಿ. ಬೂಮ್ ಬೂಮ್ ಮಾಡೋಣ. ಬೇರೆ ಏನು ಬೇಕು? ಪಿಯ ಬೇಕು. ಪಿಯ ಚೆನ್ನಾಯ್ತು. ಎಲ್ಲ ಬೈಗಾಕೊಡು, ಎಲ್ಲ ಬೈಗಾಕೋ. ಏನೋ ಬಂದಿರೋದು ನಿಂಗೆ. ನನ್ನ ಗುಂಡು ಬಿಸಾಕು ಎಲ್ಲ ಬಿಸಾಕು. ಎಲ್ಲ ಬಾಯಿ ಇಡ್ಬಿಡು. ಹಾಯ್ ಇಡು, ಬಿಡಿದು ಹಾಯ್ ಇಡು. ಏನು ಡೇಟಲ್ಲಿ ಇಟ್ಕೊಂಡು ನೋಡಿದ್ವಿ. ಹಾಯ್ ಇಡ್ಬಿಡು. ಹಾಯ್ ಇಡು ಫಸ್ಟು. ಹಾಯ್ ಇಡು. ನೀವು ಅಮ್ಮಂಗ ಇದು ಇನ್ನೊಂದು ಸರ್ತಿ ತೋರಿಸು. ಏನು ತೋರಿಸು, ಕಾಲು ತೋರಿಸು. ತೋರಿಸು. ಹಾಂ, ಅದೇ ಕಾಲು ತೋರಿಸು.
ಹ್ಞೂ ಸಾಕು ಬೇಡ ಅದೆಲ್ಲ ತೋರಿಸ್ಬಾರ್ದು. ನಿಮ್ಮ ಫೋನ್ ಮಾಡ್ತಾವ್ರೆ. ಅಮ್ಮನ ಕಾಲು ತೋರಿಸ್ತದ ಆ ಕೈಯಲ್ಲ. ಬೇಡವಾ ಬೇಕಾಯ್ತು. ಈ ವಿಡಿಯೋ ಹಾಕಿರಲಿಲ್ಲ ನಾನು, ಎಷ್ಟೊಂದು ದಿವಸ ಆಗಿತ್ತು. ಈ ವಿಡಿಯೋ ಏನು ತಗೋಪ್ಪ ಟೈಮ್ ಇರಲಿಲ್ಲ, ಹಾಕೋಣ ಬೇಡವೋ ಹಾಕ್ಲೋ ಬೇಡವಾ ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹಾಕೋಣ ಅನಿಸ್ಬಿಟ್ಟು ಹಾಕಿದ್ದೀನಿ. ನಾನು ಎಲ್ಲರಿಗೂ ಹೇಳೋದೊಂದೇ, ಮಕ್ಕಳಿಗೆ ಏನಾರ ಬೇಕು ಅಂದಾಗ ಕೊಡಿಸ್ಬಿಡಿ. ಯಾರೋ ತಂದು ಕೊಡ್ತಾರೆ, ಅವ್ರು ತಂದು ಕೊಡ್ತಾರೆ, ಇವ್ರು ತಂದು ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ಫಸ್ಟೇ ಹೇಳ್ಬಿಡ್ತೀನಿ. ನನಗಿರೋದ್ರಲ್ಲಿ ನನ್ನ ಮಗನಿಗೆ ಬೇರೆಯವ್ರ ಹತ್ರ ಕೈ ಚಾಚದೇ ಇರೋ ಥರ ನೋಡ್ಕೋಬೇಕು ಅಂತ ಆಸೆ ಇದೆ. ಆ ಥರ ನಾನು ನೋಡ್ಕೊತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್. ನನ್ನ ಮಗನಿಗೋಸ್ಕರ ಈ ವಿಡಿಯೋ ಹಂಗೆ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಷ್ಟೇ. ನನ್ನ ಮಗಂಗೆ ದೃಷ್ಟಿ ಆಗುತ್ತೆ, ಯಾರು ಕಣ್ಣಾಕ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಹೇಳ್ಬಿಡು ಮಗನೇ.